ಪೊನ್ನೀನ್ ಸೆಲ್ವರ್ 5ನೇ ಪಾರ್ಟು 25ನೇ ಸಂಚಿಕೆ. ಮಂತ್ರಾಲೋಚನೆ ನಡೆದಿದ್ದ ಜಾಗದಿಂದ ಹೊರಬಂದ ಬೂದಿ ವಿಕ್ರಮ ಕೇಸರಿ ಅಲ್ಲೇ ಇದ್ದಿದ್ದ ಕುದುರೆ ಮೇಲೆ ಹಾರಿ ಕೂತ್ಕೊಂಡ್ರು. ತಂಜೆಕೋಟೆಯಿನ ನಾರ್ತ್ ಸೈಡ್ ಬಾಗಿಲಿಗೂ ಬೇಗ ಹೋದರು. ಅದೇ ಸಮಯದಲ್ಲಿ ಆನೆ ಒಂದು ನಾರ್ತ್ ಸೈಡ್ ಬಾಗಿಲಿ ಹತ್ರ ಬರೋದನ್ನು ನೋಡಿದ್ರು. ಆನೆ ಮೇಲೆ ಆನೆಪಾಗ ಒಬ್ಬನು 2 ಸ್ತ್ರೀಗಳೂ ಇದ್ದರು. ಆನೆಪಾಗ ತನ್ನ ಕೈಯಲ್ಲಿ ಇತ್ತಿದ್ದ ಪೈಪ್ ಒಂದನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದ. ಆಮೇಲೆ ಕ್ರೀಚ್ ಉಚ್ಚ ಸ್ಥಾಯಿನಲ್ಲಿ ಹೇಳಿದ್ದ ಧ್ವನಿಯಲ್ಲಿ ಗಣೀರಂತನ್ನು ಕ್ಲಿಯರಾಗಿ ಅವನು ಹೇಳಿದ್ದು ಏನು ಅಂದರೆ, ಏಳತ್ತುಪಟ್ಟ ಪರಂದಗನ್ ಚಿಕ್ಕವೇಳಾರಿನ ಪ್ರೀತಿಯ ಮಗಳು ಕೊಡುಂಬಾಳೂರು ದೊಡ್ಡವೇಳಾರ್ ಸೇನಾಪತಿ ಬೂದಿ ವಿಕ್ರಮ ಕೇಸರಿಯನ್ನು ಸಾಕಿದ ಮಗಳು ಪಳೆಯಾರಿ ಇಳೆಪ್ರಾಟಿ ಕುಂದವಿ ದೇವಿನ ಪ್ರೀತಿಯ ಗೆಳತಿಯಾದ ವಾನತಿ ದೇವಿಯರು ಬರ್ತಾರೆ, ಪರಾಕ್ ಪರಾಕ್ ದಾರಿ ಬಿಡಿ ಅಂತ ಹೇಳಿ. ಕೋಟೆ ಬಾಗಿಲಿಗೆ ಸಮೀಪದಲ್ಲಿ ಅಗಳಿ ಕರೆಯನ್ನು ಬಂದಿದ್ದ ತಕ್ಷಣ ಅವನು ತಿರ್ಗಾನು ಒಂದು ಸತಿ ಅದನ್ನು ಬಾಯಲ್ಲಿ ಇಟ್ಕೊಂಡು ಊದಿದ್ದಾನೆ. ಆಮೇಲೆ ಅದನ್ನ ಎಕ್ಕೋ ನಿಲ್ಲೋ ಒಳಗೆ ತಿರ್ಗಾನ ಅವನು ಮುಂಚೆ ಥರನೇ ಧ್ವನಿಯಲ್ಲಿ ಹೇಳಿದ್ದೇನು ಅಂದರೆ, ಕೊಡುಂಬಾಳೂರು ಯುವರಾಣಿ ವಾನತಿ ದೇವಿಯ ಅವರು ಇಳೆಪ್ರಾಟಿಯಿಂದ ಚಕ್ರವರ್ತಿಗೆ ಒಂದು ಸುದ್ದಿ ಕೊಂಡು ಬಂದಿದ್ದಾರೆ. ದೊಡ್ಡ ಪಳುವೆಟೆರೆಯರಿಂದ ಚಿಕ್ಕ ಪಳುವೆಟೆರೆಗೆ ತುಂಬ ಮುಖ್ಯವಾದ ಒಂದು ಸುದ್ದಿಯನ್ನು ತಗೊಂಬಂದಿದ್ದಾರೆ. ಕೋಟೆ ಬಾಗಿಲನ್ನು ತೆಗೀರಿ, ಪರಾಕ್ ಪರಾಕ್ ಕೊಡಂಬೂಳು ಇಳುವರಸಿಗೂ ಅವರ ಗೆಳತಿ ಪೂಂಗೋಳಲಿ ಅಮ್ಮೆಕ್ಕೂ ತಕ್ಷಣ ದಾರಿ ಬಿಡಿ, ಕೋಟೆ ಬಾಗಿಲನ್ನು ತೆಗೆದು ಬಿಡಿ. ಈ ಥರ ಆನೆಪಾಗನ ಕೂಗಿದ್ದನ್ನು ಕೇಳಿ ಸೇನಾಪತಿ ಬೂದಿ ವಿಕ್ರಮ ಕೇಸರಿ ಕೊಂಡಿದ್ದ ಆಶ್ಚರ್ಯಕ್ಕೆ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಆ ಆನೆಪಾಗ ಧ್ವನಿಯನ್ನು ಎಲ್ಲೋ ಯಾವಾಗಲೂ ಕೇಳಿದ ಹಾಗೆ ಇದೆಯಲ್ಲ. ಅವನು ಯಾರು, ಆನೆಪಾಗ ಯಾರಾಗಿದ್ದರೆ ಏನು, ಆನೆ ಮೇಲೆ ಇರುವುದು ವಾನತಿದನ ಅನ್ನೋದನ್ನು ಅಲ್ಲವಾ ತಾನು ಮೊದಲು ನೋಡಿ ತಿಳ್ಕೊಬೇಕು. ಅವಳು ಕೋಟೆಗೆ ಒಳಗೆ ಹೋಗದೆ ತಡಿಸಿ ನಿಲ್ಲಿಸ್ಬೇಕೆ. ವಾನತಿ ಆಗಿದ್ದರೆ ತುಂಬ ಒಳ್ಳೆಯದಾಯಿತು. ಈ ಕಷ್ಟಗಳೆಲ್ಲ ತೀರೋ ತನಕ ಮಗು ನಮ್ಮ ಹತ್ರ ಇರೋದೇ ಒಳ್ಳೆಯದು. ಈ ಥರ ಅಂದ್ಕೊಂಡು ಸೇನಾಪತಿ ಕುದುರೆಯನ್ನು ತಟ್ಟಿ ಬಿಟ್ಕೊಂಡು ಹೋಗಿ ಆನೆಯ ಸಮೀಪವನ್ನು ಸೇರಿದರು. ಅವ್ರ ಹಿಂದೆಯೇ ಬೇಗ ಬಂದ ಸೈನಿಕರಲ್ಲಿ ಒಬ್ಬ ಸೈನಿಕ ದೀವಟ್ಟಿ ತೊಗೊಂಬಂದಿದ್ದ. ಅದನ್ನು ಬೆಳಕಿನಲ್ಲಿ ಆನೆ ಮೇಲೆ ಇದ್ದವ್ರನ್ನ ನೋಡಿದಾಗ ಹೆಣ್ಮಕ್ಳಿಬ್ಬರೂ ಚಿಕ್ಕವೇಳಾರನ ಮಗಳು ವಾನತಿ ಅಂತಲೂ ಪೋಂಗೊಳ್ಳಿಯಿಂದ ಅಂತಲೂ ತಿಳ್ಕೊಂಡ್ರು. ಮಗು ವಾನತಿ ಅಂತ ಹೇಳಿ ಅವರು ಏನೋ ಹೇಳುವೊಳಗೆ ಆನೆಪಾಗ ತಿರ್ಗಾನು ಅದನ್ನು ಊದಕ್ಕೆ ಶುರು ಮಾಡಿದ. ಅವನು ಹೇಗೆ ನಿಲ್ಲಿಸೋದು, ಒಳ್ಳೆ ಟೈಮಾಗಿ ಇಷ್ಟರಲ್ಲಿ ಆನೆ ಮೇಲಿದ್ದ ಹೆಣ್ಣುಮಕ್ಕಳು ತಮ್ಮ ಹತ್ರ ಬಂದಿದ್ದ ಕುದುರೆ ಮೇಲೆ ಇರೋರು ಯಾರು ಅಂತ ಹೇಳಿ ಶಾರ್ಪಾಗಿ ನೋಡು. ತಕ್ಷಣ ವಾನತಿ ಆನೆ ಪಾಗನ ಹತ್ರ ಏನೋ ಹೇಳಿ ಅವನ ಕೊಂಬು ಊದೋದನ್ನು ನಿಲ್ಲಿಸ್ಬಿಟ್ಟು, ದೊಡ್ಡಪ್ಪ ನೀವೇ ತಾನ, ನಾನು ಕೇಳಿದ್ದು ನಿಜ ತಾನ ಅಂತಂದ್ಲು. ಹೌದು ಮಗು, ನಾನೇಪ. ಆದರೆ ಇದೇನು ವಿಚಿತ್ರ, ಸುತ್ತಿಕೊಂಡು ಬರೋಕ್ಕೆ ನೀದಾನ ಸಿಕ್ಕಿದೆ, ಲೇಪ್ರಾಟಿಗೆ ಬೇರೆ ಯಾರು ಸಿಗದೆ ಹೋಗ್ಬಿಟ್ರ, ಅದರನ್ನು ಇಂಥ ಒಂದು ಸಿಚುವೇಷನಲ್ಲಿ ಅಂತ ಅಂದರು ಸೇನಾಪತಿ. ಹೌದು ದೊಡ್ಡಪ್ಪ, ಇಂಥ ಒಂದು ಸಿಚುವೇಷನ್ ಆಗಿರೋದ್ರಿಂದಾನೆ ನನ್ನನ್ನು ಸುದ್ದಿಕೊಂಡು ಹೋಗೋಕ್ಕೆ ಕಳಿಸಿದ್ರು. ನೀವು ಸೈನ್ಯದ ಜೊತೆ ಬಂದು ತಂಜೆಕೋಟೆಯನ್ನು ಸುತ್ತಕೊಂಡಿರೋದಾಗಿ ಸುದ್ದಿ ಸಿಕ್ಕಿತ್ತು. ಬೇರೆ ಯಾರನ್ನಾದರೂ ಕಳಿಸಿದರೆ ಒಂದು ವೇಳೆ ನಿಮ್ಮ ಸೈನಿಕರು ಬಂದು ತಡಿಸಿ ನಿಲ್ಲಿಸಿಬಿಡ್ಬೋದು. ನೀವು ಅನುಮತಿ ಕೊಟ್ಟರು ಕೋಟೆ ಒಳಗೆ ಇರೋರು ಬಾಗಿಲನ್ನು ತೆಗೆದು ಬಿಡೋಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನನ್ನನ್ನು ಕಳಿಸಿದರೆ 2 ಕೆಲಸಕ್ಕೂ ಅನುಕೂಲವಾಗಿರತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಜೊತೆಗೆ ಪೂಂಗುಳನ್ನು ಕಳಿಸಿದ್ದಾರೆ. ಹೌದು, ಈ ಓಡಗಾರ ಹೆಣ್ಣು ತುಂಬ ಬುದ್ಧಿವಂತೆ, ಅದು ಮುಂಚೆನೇ ನನಗೆ ಗೊತ್ತಿರೋ ವಿಷಯನೇ. ಆದರೆ ನೀನು ಆ ಥರ ಏನು ಸುದ್ದಿಕೊಂಡು ಬಂದಿದ್ಯಾ, ರಾತ್ರಿನೇ ಗೂಢಚಾರಿನ ಕಳಿಸ್ಬೇಕಾಗಿ ಅಷ್ಟೊಂದು ಅವಸರವಾದ ಸುದ್ದಿ ಏನು? ಅವಸರವಾದ ಸುದ್ದಿನೇ ದೊಡ್ಡಪ್ಪ. ಪೊನ್ನೀನ್ ಸೆಲ್ವರ್ನ ಬಗ್ಗೆ ಚಕ್ರವರ್ತಿಗೆ ಸುದ್ದಿಕೊಂಡು ಬಂದಿದ್ದೀವಿ. ಆಹಾ, ಪೊನ್ನೀನ್ ಸೆಲ್ವರ್ ಬಗ್ಗೆನಾ? ಅವ್ರ ಬಗ್ಗೆ ನಿನಗೆ ಏನು ಗೊತ್ತು? ಇನ್ನು ಎಷ್ಟೋ ಗೊತ್ತು. ಅವರು ವೀರಾದಿ ಸೂರರು, ಕಾವೇರಿನಲ್ಲಿ ಮುಳುಗದೇ ಇದ್ದವರು, ಕಡಲಲ್ಲೇ ಬಿದ್ದರು, ಮುಳುಗಿ ಹೋಗದೇ ಇರೋದ್ರು, ಹತ್ರ ಬಂದವ್ರನ್ನ ಕೈ ಬಿಡದೇ ಇರೋರು, ಆಪತ್ತಿನಲ್ಲಿ ಹೆಲ್ಪ್ ಮಾಡಿದ್ದವ್ರ ಹತ್ರ ವಿಶ್ವಾಸ ತುಂಬ ಇರೋರು, ಅಮ್ಮ ಅಪ್ಪನ ಹತ್ರ ಭಕ್ತಿ ಇರೋರು, ಅಕ್ಕನ ಹೇಳೋದನ್ನು ಕೇಳೋರು,
ರಾಜ್ಯದಲ್ಲಿ ಆಸೆ ಇಲ್ಲದೆ ಇರೋರು ಸಾಕು ಸಾಕು, ಅದನ್ನೆಲ್ಲ ನಾನು ಕೇಳಲಿಲ್ಲ. ಯುವರಾಜ ಸೌಖ್ಯವಾಗಿದ್ದಾರಾ? ಇವಾಗ ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಾ? ಸೌಖ್ಯವಾಗಿದ್ದಾರೆ ದೊಡ್ಡಪ್ಪ, ಅವ್ರು ಇವಾಗ ಎಲ್ಲಿದ್ದಾರೆ ಅಂತಲೂ ಗೊತ್ತು. ಆದರೆ ಅದನ್ನು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಏನೂ ಹೇಳೋಕ್ಕಾಗಲ್ವ? ನನ್ನ ಹತ್ರನೂ ಹೇಳೋಕ್ಕಾಗಲ್ವಾ? ನಾನೇ ಮಾತಾಡ್ತೀಯ ವಾನತಿ? ಹೌದು ದೊಡ್ಡಪ್ಪ, ನಾನೇ ಮಾತಾಡ್ತೀನಿ. ಯುವರಾಜ ಇರುವ ಜಾಗೆಯನ್ನು ಒಬ್ಬರ ಹತ್ರ ಹೇಳೋದಿಲ್ಲ ಅಂತ ಹೇಳಿ ವಾಗ್ದಾನ ಮಾಡಿದ್ದೀನಿ. ಸೇನಾವಧಿ ಭೂದಿವಿಕ್ರಮ ಕೇಸರಿಗೆ ಆಕ್ರೋಶ ಹುಕ್ಕಿ ಬಂದು ಅಹಂಕಾರ ಗುಟ್ಕೊಂಡು ಬಂತು. ಹೆಣ್ಣೆ ಇಳೆ ಪ್ರಾಟಿಯ ಕಳಿಸಿದ್ರೆ ನಿನ್ನನ್ನು ಒಳ್ಳೆಯ ಥರ ಬೆಳೆಸಿರ್ತಾಳೆ ಅಂತ ನಂಬಿದೆ. ಇಷ್ಟೊಂದು ಹಠಮಾರಿಯಾಗಿ ಬೆಳೆಸಿಬಿಟ್ಟಿದ್ದಾಳೆಲ್ಲ. ಸಾಕು ಸಾಕು, ನೀನು ಪಳೆಯಾರೆ ಇಲ್ಲಿ ಇದ್ದಿದ್ದು ಸಾಕು, ಕೆಳಗೆ ಇಳಿ, ನಿನ್ನನ್ನು ಕೊಡುಂಬಾಳಿಗೂ ಕಳಿಸ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ ಅಂತಂದರು. ದೊಡ್ಡಪ್ಪ, ನನಗೂ ಈ ತಂಜಾವೂರು ಮಣ್ಣನ್ನು ಮೆಟ್ಟಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಆನೆ ಮೇಲೆ ಹತ್ತಿ ಕೂತಿದ್ದೀನಿ. ಈ ಆನೆಗೆ ಆವಾಗ ಮದ ಹಿಡಿದು ಬಿಡುತ್ತೆ. ಇವತ್ತು ಬೆಳಗ್ಗೆ ಒಬ್ಬನನ್ನು ಎತ್ತಿ ಎಸ್ತು ಬಿಡ್ತು. ಆದ್ದರಿಂದ ಹತ್ತಿರ ತುಂಬ ಬರಬೇಡಿ. ನಾನು ಕೊಂಡು ಬಂದಿರುವ ಸುದ್ದಿಗಳನ್ನು ಹೇಳಿದ ಮೇಲೆ ನಾನೇ ನಿಮ್ಮ ಹತ್ರ ಬಂದುಬಿಡ್ತೀನಿ. ನನ್ನನ್ನು ಕೊಡುಂಬಾಳವ್ರಿಗೆ ಕಳಿಸಿ, ಇಲ್ಲ ಅಂದರೆ ನಮ್ಮ ಅಪ್ಪ ಇರೋ ಕಡೆಗೆ ಕಳಿಸಿದ್ರೂ ಕಳಿಸ್ಬಿಡಿ. ಇವಾಗ ಮಾತ್ರ ನನ್ನನ್ನು ತಡಿಸಿ ನಿಲ್ಲಿಸಬೇಡಿ ಅಂತ ಅಂದಳು ವಾನತಿ. ಭೂದಿವಿಕ್ರಮ ಕೇಸರಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಸರಿ ಮಗಳೇ, ನಾನು ನಿನ್ನನ್ನು ತಡಿಸಿ ನಡೆಸದೆ ಬಿಟ್ಬಿಡ್ತೀನಿ. ಕೋಟೆ ಬಾಗಿಲು ತೆಗೆದೇ ಇದ್ದರೆ ಏನು ಮಾಡ್ತೀಯಾ ಅಂತಂದರು. ದೊಡ್ಡಪ್ಪ, ನೀವು ಇಷ್ಟು ದೊಡ್ಡ ಸೈನಿಕ ಜೊತೆ ಬಂದಿದ್ದೀರಲ್ವಾ, ಯಾತಕ್ಕೋಸ್ಕರ ಕೋಟೆ ಬಾಗಿಲು ತೆಗೆದೇ ಇದ್ದರೆ ನಿಮ್ಮ ಸೈನಿಕರುಗಳನ್ನ ಬಿಟ್ಟು ಬಾಗಿಲನ್ನು ಒಡೆದು ತೆಗೆ ಕೇಳಿ ಅಂತ ಹೇಳಿದ್ಲು ವಾನತಿ. ಭೂದಿವಿಕ್ರಮ ಕೇಸರಿ ಇದನ್ನು ಕೇಳಿ ತುಂಬ ಹೆಮ್ಮೆಕೊಂಡರು. ಮಗಳೇ, ಕೊಡುಂಬಾಳೂರು ಕೋಮಗಳು ಮಾತಾಡಬೇಕಾದನ್ನೇ ನೀನು ಮಾತಾಡಿದ್ಯಾ. ಅವಶ್ಯಕತೆ ಬಂದರೆ ಆ ಥರನೇ ಮಾಡ್ತೀನಿ. ಆದರೆ ಅದಕ್ಕೆ ಅವಶ್ಯಕತೆ ಇರಲ್ಲ. ಇಳೆ ಪ್ರಾಟಿಯಿಂದ ಚಕ್ರವರ್ತಿಗೆ ಸುದ್ದಿಗೊಂಡು ಬಂದಿದ್ದವ ನಿನ್ನನ್ನು ತಡಿಸಿ ನಿಲ್ಲಿಸೋಕ್ಕೆ ಈ ಚಿಕ್ಕ ಪಳಿವಟರನ್ನು ಯಾರು ಆ ಥರ ಅವನು ಒಂದು ದಿನಾನು ಮಾಡೋದಿಲ್ಲ. ಆದರೆ ನನಗೋಸ್ಕರನು ಚಿಕ್ಕ ಪಳಿವಟರನ್ನ ಹತ್ರ ಒಂದು ಸುದ್ದಿಯನ್ನು ಹೇಳು. ನೀನು ಕೋಟೆ ಒಳಗೆ ಇರುವಾಗ ನಿನಗೆ ಏನಾದರೂ ಆಪತ್ತ ಬಂದರೆ ಅವನ ಕುಲವನ್ನೇ ಹಾಗೇ ತೊಲಗಿಸ್ಬಿಡ್ತೀನಿ ಅಂತ ಹೇಳಿಬಿಡು ಅಂತ ಅಂದು. ನಾನು ನನ್ನ ಜೊತೆಯಲ್ಲಿರೋರು ಚಕ್ರವರ್ತಿಯನ್ನು ಸೀದಾ ನೋಡಿ ಅವರ ಇಷ್ಟವನ್ನು ಅವರ ಬಾಯಿಂದನೇ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ ಅಂತ ಹೇಳು. ನಾಳೆ ಹಗಲೊತ್ತು ಹೋಗೋವರೆಗೆ ಚಕ್ರವರ್ತಿಯನ್ನು ನಾವು ಮೀಟ್ ಮಾಡೋಕ್ಕೆ ಅವನು ದಾರಿ ಮಾಡದೇ ಇದ್ದರೆ ಈ ಕೋಟೆಯನ್ನು ಒಡೆಯೋಕ್ಕೆ ಶುರು ಮಾಡಿಬಿಡ್ತೀವಿ ಅಂತಲೂ ಹೇಳಿಬಿಡು ಅಂತ ಅಂದರು. ಹಾಗೆ ಆಗಲಿ ದೊಡ್ಡಪ್ಪ ಅಂತಲೂ ವಾನತಿ. ತಿರ್ಗಾ ಆನೆಪಾಗ ಕೊಂಬು ಮೊಳಗಿದ. ಕೊಡುಂಬಾಳೂರು ರಾಣಿಗೆ ದಾರಿ ಬಿಡಿ, ಕೋಟೆ ಬಾಗಿಲನ್ನ ತೆಗೆದುಬಿಡಿ ಅಂತ ಹೇಳಿ ಕೂಗಿದ. ಕೋಟೆ ಒಳಗೆ ಚಿಕ್ಕ ಪಳಿವಟರಿಯರು ದೊಡ್ಡ ಮನಸಂಚಲಕ್ಕೆ ಉಳ್ಳಾಗಿದ್ದರು. ಧೀರಗಳಲ್ಲಿ ಇವಾಗ ಕೂಗಿದ. ಸಂಚಿಕೆ 26. ಕೋಟೆ ಒಳಗೆ ಚಿಕ್ಕ ಪಳಿವಟರಿಯರು ದೊಡ್ಡ ಮನಕ್ಲೇಸಕ್ಕೆ ಹಾಳಾಗಿದ್ದರು. ವೀರಧೀರಗಳಲ್ಲಿ ಅವ್ರು ಯಾರಿಗೂ ಕಮ್ಮಿ ಆದವರಲ್ಲ. ಆದರೆ ಆ ಅಣ್ಣನ ಯೋಚನೆಯನ್ನು ಕೇಳಿಯೇ ಯಾವ ಕೆಲಸನೂ ಮಾಡಿ ಅಭ್ಯಾಸ ಇರೋದ್ರಿಂದ ಇಂಥ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ರೆಕ್ಕೆ ಹೋಗಿದ್ದವ ಹಕ್ಕಿ ಥರ ತಪ್ಪಿಸಿದ್ರು. ಆವತ್ತು ಬೆಳಗ್ಗೆ ಒಂದಿಂದ ಒಂದು ವಿಪರೀತವಾದ ಸುದ್ದಿಗಳು ಅವ್ರ ಕಿವಿಗೆ ಬರ್ತಾಯಿತ್ತು. ದೊಡ್ಡ ಪಳಿವಟೆಯರು ಕಡಂಬೂರು ಸಂಬೂರ ಮಾಳಿಗೆಯಿಂದ ತಂಜೆಗೆ ಹೊರಟಿ 2 ದಿನಗಳ ಮೇಲಾಗಿತ್ತು ಅಂತ ಹೇಳಿ ಒಂದು ಸುದ್ದಿ ಸಿಕ್ತು. ಆ ಬಿರುಗಾಳಿ ಹೊಡೆದಿದ್ದ ಆವತ್ತು ಕೊಳ್ಳಿಡ ನದಿಯನ್ನು ದಾಟಿಕೊಂಡಿದ್ದ ಆ ಹಡಗುಗಳು ಎಲ್ಲ ಮುಳುಗಿ ಹೋಯಿತು ಅಂತನೂ ಅವ್ರಿಗೆ ಗೊತ್ತಾಗಿತ್ತು. ಸ್ವಲ್ಪ ಹೊತ್ತುಗಳ ದೊಡ್ಡ ಪಳಿವಟೆಯರು ಹಡಗಲ್ಲಿದ್ದ ಒಬ್ಬನೇ ಬಂದು ಸೇರಿದ್ದಾನೆ. ಅವನು ಬಂದ ಹಡಗನ್ನು ಮುಳುಗೋಯಿತು ಅಂತಾನೆ ತೆಣರಿ ತಿಂಡಾಡಿ ಕೊನೆಗೆ ಕರೆ ಹತ್ತಿ ಬಂದಿದ್ದ ಹಾಗನ್ನು ಹೇಳಿದ. ಯುವರಾಜ ಅಲ್ಮಳಿವರ್ಮ ನಾಗಪಟ್ಟಣ ಸೂಡಮ್ಮನ ವ್ಯವಹಾರದಲ್ಲಿ ಮರೆದಿದ್ದು ಹೊರಬಂದರು ಅಂತಲೂ ದೊಡ್ಡ ಜನಗುಂಪಿನ ಜೊತೆ ತಂಜೆಯನ್ನು ನೋಡಿ ಬರ್ತಾ ಇದ್ದಾರೆ ಅಂತಲೇ ಇನ್ನೊಂದು ಗೂಢಚಾರಿ ಬಂದು ಹೇಳಿದ. ಈ ರಾತ್ರಿ ತಿರುವಾರೂರಲ್ಲಿ ಅವರು ಇದ್ದ ಹಾಗೇನು ತಾನು ರಾತ್ರಿಯಿಂದ ರಾತ್ರಿಯೇ ಪ್ರಯಾಣ ಮಾಡಿ ಪ್ರಭಾಗ ಕಾಡಾಗಿದ್ದ ಪ್ರದೇಶಗಳನ್ನೆಲ್ಲ ದಾಟಿ ಬಂದಿದ್ದ ಹಾಗನ್ನು ತಿಳಿಸಿದ್ದ. ಇನ್ನೂ ಸ್ವಲ್ಪ ಹೊತ್ತಿಗೆಲ್ಲ ಸಂಬೋರೆಯರು ಕಳಿಸಿದ ಆಳೂರು ಒಬ್ಬನೇ ಬಂದು ಸೇರಿದ. ತಿರುಕೋಲೂರು ಮಲೆಮಾನು ದೊಡ್ಡ ಸೈನ್ಯವನ್ನು ತಳಿಸಿಕೊಂಡಿದ್ದಾರೆ ಅಂತನೂ ಗೊತ್ತಾಯಿತು ಅಂತನೂ ಆದಿತ್ಯ ಕರಿಗಾಲರನ್ನ ಹುಚ್ಚು ಜಾಸ್ತಿ ಆಗಿ ಬರ್ತಾ ಇದೆ ಅಂತನೂ ಆದ್ದರಿಂದ ದೊಡ್ಡ ಪಳಿವಟೆಯರನ್ನು ತಕ್ಷಣ ಹೊರಟಿ ಬರುವ ಹಾಗೆ ಸಂಬೋರೆಯರು ಸುದ್ದಿ ಕಳಿಸಿದ್ದ ಹಾಗೆಯೂ ಹೇಳಿದ. ದೊಡ್ಡ ಪಳಿವಟೆಯರು ತಂಜೆಗೆ ಇನ್ನೂ ಬಂದು ಸೇರಲಿಲ್ಲ. ಅವ್ರು ತಕ್ಷಣ ಹೊರಟು ಬರೋದು ಹೇಗೆ?
ಯಮನು ಹತ್ತಿರ ಬರೋದಕ್ಕೆ ಭಯಪಡುವ ಮುದುಕರನ್ನು ಒಂದು ವೇಳೆ ಕೊಳ್ಳಿಡದೆ ಪ್ರಭಾಗ ಕೊಳ್ಳೆಕೊಂಡು ಬಿಡುತ್ತೋ ಅಂತ ಚಿಕ್ಕ ಪಳುವಾಟರಿಯರು ಮನಸ್ಸಿನಲ್ಲಿ ಕಲಕಾಕೊಂಡ್ರು. ಇದಕ್ಕೆ ನೆಕ್ಸ್ಟು ಎಲ್ಲದರಿಂದ ದೊಡ್ಡ ಗುಡುಗು ಥರ ಒಂದು ಸುದ್ದಿಯನ್ನು ಸೌತಿಂದ ಬಂದಿದ್ದ ಗೂಢಾಚಾರಿಗಳು ಓಡಿ ಬಂದು ತಿಳಿಸಿದರು. ಸೌತ್ ಕಡೆಯಿಂದ ತಂಜೆಗೆ ಬಂದಿದ್ದ 3 ದೊಡ್ಡ ಶಾಲೆಗಳನ್ನು ಸೇನಾ ವೀರರುಗಳು ಸಾರಿಯಾಗಿ ಬರೋ ಹಾಗೇನೋ, ಕುಟುಂಬಾಲ ಭೂತ ವಿಕ್ರಮಕೇಸರಿನೂ ಬರೋ ಹಾಗೇನೋ ಅವರುಗಳು ಹೇಳಿದರು. ಇದನ್ನು ಕೇಳಿದ ತಕ್ಷಣ ತಾನು ಚಿನ್ನ ಪಳುವಾಟರಿಯರ ಕೋಟೆ ಬಾಗಿಲನ್ನೆಲ್ಲ ಮುಚ್ಚಿಬಿಡುವ ಹಾಗೆ ಕಟ್ಟಳೆ ಹಾಕಿದರು. ಒಳಗಿಂದ ಯಾರನ್ನು ಹೊರಗೆ ಬರುವುದನ್ನು, ಹೊರಗಿಂದ ಯಾರನ್ನು ಒಳಗೆ ಬರುವುದನ್ನು ಖಂಡಿತವಾಗಿ ತಡೆ ಮಾಡಿಬಿಟ್ರು. ಯಾವಾಗಲೂ ಥರ ಆವತ್ತು ಕೋಟೆ ಒಳಗೆ ಬಂದಿದ್ದ ವೇಳಕಾರ ಪಡೆಯನ್ನರು ಚಕ್ರವರ್ತಿಯನ್ನು ಅರಮನೆಯನ್ನು ಸುತ್ತಿ ಕಾವಲಿಗೆ ಇರಿಸಿಬಿಟ್ಟು ತಮ್ಮ ಸ್ವಂತ ಸೇನಾ ವೀರರುಗಳನ್ನು ಕೋಟೆ ಕಾವಲಿಗೆ ನೇಮಿಸಿದರು. ಇಂಥ ವಿವರಗಳೆಲ್ಲ ಚಕ್ರವರ್ತಿಗೂ ತಿಳಿಸಿಬಿಡಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೂ ಮುಂಚೆ ಮುಖ್ಯಮಂತ್ರಿ ಅನಿರುದ್ಧರನ್ನು ಭೇಟಿಯಾಗಬೇಕು ಅಂತ ಹೇಳಿ ಇಷ್ಟಪಟ್ಟರು. ಅನಿರುದ್ಧರಿಗೂ ಆ ಥರ ಅವರಿಗೆ ಅಷ್ಟಾಗಿ ನಂಬಿಕೆ ಇಲ್ಲವೇ, ಆದ್ರೂ ಆ ಸಮಯ ಅವರು ಕೋಟೆ ಹೊರಗಡೆ ಇಲ್ಲದೆ ಒಳಗಡೆ ಇರುವುದು ಒಳ್ಳೆಯದು. ತಮ್ಮನ್ನು ಅರಿಯದೆ ಅವ್ರಿಗೆ ಏನು ಮಾಡೋಕ್ಕಾಗಲ್ವಲ್ಲ, ಅವ್ರ ಹತ್ರ ಯೋಚನೆ ಕೇಳಿಕೊಂಡು ಕಾರ್ಯಗಳು ಮಾಡೋದಾಗೆ ಭಾವನೆ ಮಾಡೋದನ್ನು ಒಳ್ಳೆಯದು. ಆಮೇಲೆ ಏನಾದರೂ ತಪ್ಪಾಗಿ ಹೋದ್ರೂ ತಮ್ಮ ಮೇಲೆ ಮಾತ್ರ ತಪ್ಪು ಬರದೆ ಇರುತ್ತೆ. ಚಕ್ರವರ್ತಿ ಹತ್ರ ತಾವೇ ಸೀದಾವಾಗಿ ಹೇಳೋದಕ್ಕಿಂತನೂ ಅನಿರುದ್ಧರನ್ನ ಕರ್ಕೊಂಡೋಗಿ ಹೇಳೋದು ಸುಲಭವಾಗಿರುತ್ತೆ. ಯುವರಾಜ ಅರುಳ್ಮೊಳಿವರ್ಮನು ಅವನಿಗೆ ಹೆಣ್ಣು ಕೊಟ್ಟು ಸಂಬಂಧ ಮಾಡಿಕೊಳ್ಳೋಕ್ಕೆ ಇಷ್ಟಪಟ್ಟ ಬೂದಿ ವಿಕ್ರಮಕೇಸರನ್ನು ಸೇರಿ ಸಂಚುಕ ಮಾಡಿ ತಂಜಾವೂರಿನ ಕೈ ಹಿಡಿಯೋದಕ್ಕೋಸ್ಕರ 2 ಕಡೆಯಿಂದ ಬರೋ ಹಾಗೆ ಚಿನ್ನ ಪಳುವಾಟರಿಯರು ನಂಬಿದು. ಇದನ್ನ ಬಗ್ಗೆ ಅವರು ಬೇರೆಯಾಗಿ ಹೇಳಿದರೆ ಚಕ್ರವರ್ತಿ ನಂಬುವುದು ಕೂಡ ಕಠಿಣವಾಗಿರುತ್ತೆ. ಮುಖ್ಯಮಂತ್ರಿ ಅನಿರುದ್ಧರು ಸೇರಿ ಹೇಳಿದರೆ ನಂಬಿನೇ ಆಗಬೇಕಲ್ವಾ. ಮುಖ್ಯಮಂತ್ರಿ ಅನಿರುದ್ಧರನ್ನು ಅವರು ಸ್ವಲ್ಪ ಕಲಕಾಕೊಂಡಿದ್ರು. ಇಳೆಯ ಪ್ರಾಟಿ ಕುಂದವಯ್ಯ ಆವತ್ತು ಬೆಳಗ್ಗೆ ತಂಜೆ ಬಿಟ್ಟು ಹೋಗಿದ್ದನ್ನೇ ಅವರು ಅಷ್ಟಾಗಿ ಇಷ್ಟಪಟ್ಟಿಲ್ಲ. ಏಳತ್ತು ರಾಣಿನನ್ನು ಪೂಂಗುಳೆನನ್ನು ಬೆಳಗ್ಗೆ ಕಾಣದೇ ಹೋಗಿದ್ದು ಅವರ ಮನಸ್ಸಿನಲ್ಲಿ ಇರುವ ಶಾಂತಿಯನ್ನು ಸ್ವಲ್ಪ ತಡಪಡಿಸಿತ್ತು. ಎಲ್ಲಿ ಹೋಗಿರ್ತಾರೆ, ಹೇಗೆ ಹೋಗಿರ್ತಾರೆ, ಯಾತಕ್ಕೋಸ್ಕರ ಎಂದೆಲ್ಲ ಎಷ್ಟೋ ಚಿಂತಿಸಿನೂ ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಬೂದಿ ವಿಕ್ರಮಕೇಸರಿ ಸೈನ್ಯದ ಜೊತೆ ಬಂದಿದ್ದಾರೆ ಅನ್ನೋ ಸುದ್ದಿ ಅವರಿಗೆ ದೊಡ್ಡ ಕಲಕವನ್ನೇ ಉಂಟು ಮಾಡಿಬಿಡ್ತು. ಆದ್ರೂ ಇದನ್ನೆಲ್ಲ ತಕ್ಷಣ ಚಕ್ರವರ್ತಿಯರ ಹತ್ರ ತಿಳಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಚಿಕ್ಕ ಪಳುವಾಟರಿಯರಿಗೆ ಅವರು ಯೋಚನೆ ಹೇಳಿದರು. ಚಕ್ರವರ್ತಿನ ಮನಸ್ಸಿನಲ್ಲಿ ಸಂಚಲ ಇವತ್ತು ಜಾಸ್ತಿಯಾಗಿರೋ ಹಾಗೆ ಕೇಳ್ತಾ ಇದ್ದೀನಿ. ಮಹಾರಾಣಿನ ಅಂತರಂಗ ಚೇಡಿ ಒಬ್ಬಳು ಬಂದು ಹೇಳಿಬಿಟ್ಟು ಹೋದ್ಲು. ಇಂಥ ಸಮಯದಲ್ಲಿ ಬೂದಿ ವಿಕ್ರಮಕೇಸರಿ ಬಗ್ಗೆ ಹೇಳಿದರೆ ಚಕ್ರವರ್ತಿನ ಬ್ರೈನ್ನಲ್ಲಿರುವ ರಕ್ತನಾಳ ಎಲ್ಲ ಒಡೆದು ಉಸಿರಿಗೆ ಆಪತ್ತು ಬಂದರೂ ಬರಬಹುದು. ಮೊದಲೇ ತಂಜೆ ನಗರದಲ್ಲಿ ಚಕ್ರವರ್ತಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಅಪ್ಪಿದೆಯಂತೆ. ನಿಜವಾಗ್ಲೇ ಹಾಗೆ ಆಗಿಬಿಟ್ರೆ ಎಷ್ಟು ವಿಪರೀತ ಆಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಚಕ್ರವರ್ತಿಯನ್ನು ನೀವೇ ಕೊಂದುಬಿಟ್ಟ ಹಾಗೆ ವದಂತಿ ಬಿಡುತ್ತೆ. ನಿಮ್ಮ ವಿರೋಧಿಗಳಿಗೆ ತುಂಬ ಸೌಕರ್ಯವಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ತಾಳ್ಮೆಯಿಂದ ತೀರ್ಮಾನ ಮಾಡ್ಬೋದು. ಬೂದಿ ವಿಕ್ರಮಕೇಸರಿನ ಉದ್ದೇಶ ಏನು ಅಂತ ಮೊದಲೇ ತಿಳ್ಕೊಳ್ಳೋಣ. ದೊಡ್ಡ ಪಳುವಾಟರಿಯರ ಬಗ್ಗೆನೂ ಪೊನ್ನಿಯಿನ್ ಸೆಲ್ವರ್ ಬಗ್ಗೆನೂ ಅಷ್ಟರಲ್ಲಿ ಏನು ನಿಶ್ಚಯವಾದ ಸುದ್ದಿ ಸಿಗ್ಬೋದು. ಅಷ್ಟು ತನಕ ತಾಳ್ಮೆಯಿಂದ ಇರಿ ಅಂತ ಹೇಳಿ ಮುಖ್ಯಮಂತ್ರಿ ಅನಿರುದ್ಧರು ಹೇಳಿದ್ದು ಕಾಲಾಂಧ ಕಂಟಕರನ್ನು ಉಚಿತವಾಗಿಯೇ ಅನಿಸಿತು. ಹಾಗಾದರೆ ಚಕ್ರವರ್ತಿ ಹತ್ರ ಸಮಯ ನೋಡಿ ಹೇಳಬೇಕಾದ ಕೆಲಸವನ್ನು ನಿಮ್ಮ ಹತ್ರನೇ ಬಿಟ್ಟುಬಿಡ್ತೀನಿ. ಕೋಟೆ ಸೇಫ್ಟಿ ಬಗ್ಗೆ ಕೆಲಸಗಳನ್ನು ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಚಿಕ್ಕ ಪಳುವಾಟರಿಯರು ಮುಖ್ಯಮಂತ್ರಿ ಹತ್ರ ಹೇಳಿಕೊಂಡು ಹೊರಟರು. ಆವತ್ತು ಮೊದಲು ಕೋಟೆ ಕೊನೆಯಿಂದ ಸುತ್ತಿ ಬಂದು ಕೋಟೆ ಸೇಫ್ಟಿಗೆ ಬೇಕಾದ ಏರ್ಪಾಡುಗಳನ್ನು ಮಾಡಿ ಬಂದರು. ಸ್ವಲ್ಪ ದಿನ ಈ ಥರ ಸುತ್ತಕೊಂಡಿರೋ ಕೋಟೆಯನ್ನು ಆಯುಧ ಮಾಡಬೇಕು. ಕೊಡುಮಾಳೂರು ಸೈನ್ಯ ಕೋಟೆ ಬಾಗಿಲನ್ನು ಒಡೆದನ್ನು ಮದಿಲ ಮೇಲೆ ಹತ್ತಿನೂ ಜಂಪ್ ಮಾಡಿ ಅದನ್ನು ಕೈ ಹಿಡಿಯೋಕ್ಕೆ ನೋಡಿದರೆ ಅದನ್ನು ಮುರಿಯಲು ಸಿದ್ಧವಾಗಿರಬೇಕು. ಇದರ ಬಗ್ಗೆ ಅವ್ರಿಗೆ ನಂಬಿಕೆಯಾದ ಸೈನಿಕರುಗಳು ಅಲ್ಲಲ್ಲೇ ನಿಲ್ಲಿಸಿ ಇಡಬೇಕು. ಕೋಟೆ ಮದಿಲು ಎಲ್ಲಾದರೂ ವೀಕ್ ಆಗಿದ್ದರೆ ಅದನ್ನು ಸರಿಯಾಗಿ ಮಾಡಬೇಕು.
ಇಂಥ ಏರ್ಪಾಡುಗಳಲ್ಲಿ ಚಿಕ್ಕ ಪಳುವೆಟೆರೆಯರು ಗಮನ ಹರಿಸಿದಾಗಲೇ ಹೊರಗಡೆಯಿಂದ ಬಂದ ಸುದ್ದಿಗಳನ್ನು ತಿಳಿಯೋಕ್ಕೆ ದಾರಿ ಏನು ಎನ್ನುವುದ್ರ ಬಗ್ಗೆನೂ ಅವರ ಮನಸ್ಸು ಚಿಂತನೆ ಮಾಡಿಕೊಂಡಿತು. ಸಂಜೆಗೊಟ್ಟೆಗೆ ರಹಸ್ಯವಾದ ಸುರಂಗ ದಾರಿಗಳು ಎರಡು ತಾನೇ ಉಂಟು. ಒಂದು ದೊಡ್ಡ ಪಳುವೆಟೆರ ಮಾಳಿಗೆಯಿಂದ ಪೊಕಿಷ ನೆಲವರೆ ತನಕ ಹೊರಗೆ ಹೋಗೋದು. ಈ ದಾರಿಯನ್ನು ಕೆಲವು ದಿನ ಯಾರೂ ಉಪಯೋಗ ಆಗಲ್ಲ. ಯಾಕೆಂದರೆ ಆ ದಾರಿ ಇವಾಗ ಹೊರಗಡೆಯಿಂದ ತೆಗಿಬೇಕಾದ ಕಡೆಯೇ ನಾರ್ತ್ ಸೈಡ್ ಇರುವ ಪ್ರಭಾಗ ಹಂಗೇ ಹೊಡಿತಾ ಇದೆ. ಆ ದಾರಿಯನ್ನು ಇವಾಗ ತೆಗೆದರೆ ಅದು ನೆಲವರೆ ಒಳಗೇನೆ ದೂರ ಬಿಡುತ್ತೆ. ಇನ್ನೊಂದು ಸುರಂಗ ದಾರಿ ಮುಖ್ಯಮಂತ್ರಿ ಅನಿರುದ್ಧನ ಅರಮನೆಯಿಂದ ಹೊರಡಿತ್ತು. ಆದರೆ ಆ ದಾರಿಯಿಂದ ಚಿಕ್ಕ ಪಳುವೆಟೆರೆಯರು ಅರಿಯದೆ ಯಾರೂ ಹೊರಗಡೆ ಹೋಗಲು ಒಳಗಡೆ ಬರವೂ ಆಗಲ್ಲ. ಆ ದಾರಿ ಕೋಟೆ ಗೋಡೆಯನ್ನು ದಾಟಿ ಹೋಗೋ ಕಡೆ ಚಿಕ್ಕ ಪಳುವೆಟೆರೆಯರನ್ನ ಕಾವಲಿತ್ತು. ಈ ರಾತ್ರಿ 2ನೇ ಜಾಮಕ್ಕೆ ಮೇಲೆ ಆ ಸುರಂಗ ದಾರಿಯಿಂದ ಹೊರಗಡೆ ಅಂತರಂಗವಾದ ಆಳುಗಳನ್ನು ಕಳಿಸಬೇಕು ಅಂತ ಚಿಕ್ಕ ಪಳುವೆಟೆರೆಯರು ಯೋಚನೆ ಮಾಡ್ತಾಯಿದ್ರು. ಕಡಂಬರುಗಳು ಪಳೆಯಾರೆಗಳನ್ನು ಆಳುಗಳನ್ನು ಕಳಿಸಿ ದೊಡ್ಡ ಪಳುವೆಟೆರೆಯರ ಬಗ್ಗೆಯೂ ಪೊನ್ನಿಯಿನ್ ಸೆಲ್ವರ ಬಗ್ಗೆಯೂ ನಿಶ್ಚಯವಾದ ಒಂದು ನ್ಯೂಸನ್ನು ತಿಳ್ಕೊಂಬರಬೇಕು. ಈ ಥರ ಕಾಲಂದ ಕಂಡಗರು ತೀರ್ಮಾನ ಮಾಡಿದ್ದ ಸಮಯದಲ್ಲಿ ಒಂದು ಸೈನಿಕ ಬೇಗ ಬಂದು ನಾರ್ತ್ ಬಾಗಿಲಲ್ಲಿ ಒಂದು ಆನೆ ಮೇಲೆ 2 ಹೆಣ್ಣುಗಳು ಬಂದಿರೋ ಹಾಗೇನು ಅವ್ರುಗಳಿಗೆ ಅಂತ ಬಾಗಿಲಿನ ತೆಗೆಯೋ ಹಾಗೆ ಆನೆ ಪಾಗ ಹೇಳುವುದನ್ನು ಬಗ್ಗೆನೂ ಹೇಳಿದ್ದಾನೆ. ಬಂದಿರುವ ಹೆಣ್ಣುಗಳಲ್ಲಿ ಒಬ್ಬಳು ವಾನತಿ ಅಂತ ಗೊತ್ತಾದರು. ಚಿಕ್ಕ ಪಳುವೆಟೆರೆಯರು ದೊಡ್ಡ ಆಶ್ಚರ್ಯ ಹಾಕ್ಕೊಂಡ್ರು. ವಾನತಿಯನ್ನು ದೊಡ್ಡಪ್ಪ ಸೈನ್ಯದ ಜೊತೆ ಬಂದು ಕೋಟೆಯನ್ನು ಸುತ್ತಕೊಂಡು ಇರುವಾಗ ಆ ಹೆಣ್ಣು ಕೋಟೆ ಒಳಗೆ ತನ್ನ ಬಿಡುವ ಹಾಗೆ ಕೇಳೋದಕ್ಕೆ ಎಷ್ಟೊಂದು ಧೈರ್ಯ ಇರಬೇಕು. ಮೊದಲು ಖಂಡಿತವಾಗಿ ಬಾಗಿಲನ್ನು ತೆಗೆಯೋಕ್ಕಾಗಲ್ಲ ಅಂತ ಹೇಳಿಬಿಡಬೇಕು ಅಂದ್ಕೊಂಡ್ರು. ನಾರ್ತ್ ಸೈಡ್ ಕೋಟೆ ಬಾಗಿಲಿಯಲ್ಲಿ ಹೋಗಿ ಸೇರೋ ಒಳಗೆ ಅವರ ಮನಸ್ಸು ಚೇಂಜ್ ಆಗಿಬಿಡ್ತು. ಕೇವಲ ಒಂದು ಚಿಕ್ಕ ಹೆಣ್ಣಿಗೆ ಎದುರುಕೊಂಡು ಕೋಟೆ ಬಾಗಿಲನ್ನು ತೆಗೆಯೋಕ್ಕೆ ಆಗಲ್ಲ ಅಂತ ಹೇಳೋದ, ಇದು ನನ್ನ ವೀರ ಧೀರಕ್ಕೆ ಮಚ್ಚೆ ಅಲ್ವಾ ಅಂತ ಅಂದ್ಕೊಂಡ್ರು. ಈ ಥರ ಯಾತಕ್ಕೋಸ್ಕರ ಹೆಣ್ಣು ಕೋಟೆ ಒಳಗೆ ಬರೋಕ್ಕೆ ಇಷ್ಟಪಡ್ತಾಳೆ ಅಂತ ತಿಳ್ಕೊಳ್ಳೋಕ್ಕೂ ಅವ್ರಿಗೆ ಇಷ್ಟ ಉಂಟಾಯಿತು. ಕೋಟೆ ಬಾಗಿಲಿನ ಮೇಲೆ ಮಾಡಿಯಲ್ಲಿ ಏರಿ ನಿಂತು ನೋಡಿದ್ರು. ಆನೆ ಮೇಲೆ ಯಾನೆ ಪಾಗನ್ನ ಬಿಟ್ಟರೆ 2 ಹೆಣ್ಮಕ್ಳು ಇದ್ದರು ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ಒಬ್ಬಳು ವಾನತಿ ತಾನೆ ಅನ್ನೋದನ್ನು ತಿಳ್ಕೊಂಡ್ರು. ಆ ಸಮಯ ಕುಡುಂಬಾಳೂರು ದೊಡ್ಡವೇಳರು ಅವ್ರಗಳ ಜೊತೆ ಮಾತಾಡ್ತಾಯಿದ್ರು. ಆ ಸಂಭಾಷಣೆಯಲ್ಲಿ ಒಂದು ಭಾಗನ ಅವ್ರ ಕಿವಿಯಲ್ಲಿ ಬಿತ್ತಿತ್ತು. ದೊಡ್ಡವೇಳರು ವಾನತಿ ಕೋಟೆ ಒಳಗೆ ಬೇಡ ಅಂತ ಹೇಳೋದನ್ನು ವಾನತಿ ಅದನ್ನು ತಡೆದು ಒಳಗಡೆ ಹೋಗ್ತೀನಿ ಅಂತ ಹಠ ಮಾಡೋದ್ರ ಬಗ್ಗೆನೂ ತಿಳ್ಕೊಂಡ್ರು. ಆದ್ದರಿಂದ ವಾನತಿಗೆ ಬಾಗಿಲಿನ ತೆಗೆದುಬಿಡಬೇಕು ಅನ್ನೋ ಯೋಚನೆ ಸ್ಟ್ರಾಂಗ್ ಆಯಿತು. ದೊಡ್ಡವೇಳರು ಆ ಕಡೆ ಹೋಗಿದ ತಕ್ಷಣ ಆನೆ ಮೇಲೂ ಕೆಲವು ಹೆಜ್ಜೆಗಳು ಎತ್ತಿಟ್ಟು ಅಗಳು ಓರದಲ್ಲಿ ಬಂದು ನಿಲ್ಲುವುದನ್ನು ಕಂಡರು. ಆನೆ ಪಾಕ ಕೊಂಬನ್ನೆತ್ತಿ ಊದಿಬಿಟ್ಟು ಮುಂಚೆ ಥರನೇ ಕುಡುಂಬಾಳೂರು ಯುವರಾಣಿಗೆ ಕೋಟೆ ಬಾಗಿಲನ್ನು ತೆಗೆದುಬಿಡಿ, ದೊಡ್ಡ ಪಳುವೆಟೆರೆಯರಿಂದ ಚಿಕ್ಕ ಪಳುವೆಟೆರೆಗೆ ಇಳೆಯ ಪ್ರಾಟಿಯಿಂದ ಚಕ್ರವರ್ತಿಗೂ ಸುತ್ತಿಕೊಂಡು ಬಂದು ವಾನತಿ ದೇವಿಗೆ ಸಕ್ನ ದಾಡಿಬಿಡಿ ಅಂತ ಹೇಳಿ ಕೂಗಿದ. ಇದನ್ನು ಕೇಳಿದ ತಕ್ಷಣ ಚಿಕ್ಕ ಪಳುವೆಟೆರೆಯರ ಮನಸ್ಸಿನಲ್ಲಿ ಕೊಂಚ ನಂಚ ಇದ್ದ ಅನುಮಾನನೂ ಯೋಚನೆಯೂ ತೊಲಗೋಯ್ತು. ದೊಡ್ಡ ಪಳುವೆಟೆರೆಯರು ವಾನತಿ ಮೂಲಕವಾಗಿ ತಮಗೆ ಸುದ್ದಿ ಕಳಿಸೋದು ವಿಚಿತ್ರವಾದದ್ದೇ. ಆದ್ರೂ ಇದರಲ್ಲಿ ಅದೊಂದು ಸಂಚೋ ತಂತ್ರಾಣ ಇರುಕ್ಕಾಗುತ್ತೆ. ಇದ್ರೂ ಅದನ್ನು ತಮ್ಮಿಂದ ಕಂಡುಹಿಡಿಯೋಕ್ಕಾಗಲ್ವಾ? ಈ ಚಿಕ್ಕ ಹೆಣ್ಣು ನಮ್ಮನ್ನೇ ಏಮಾರಿಸ್ಬಿಟ್ಟು ತಪ್ಪಿ ಬದುಕೋಕ್ಕಾಗತ್ತಾ? ನೋಡ್ಕೊಳ್ಳೋಣ. ಆನೆ ಪಾಗ ಊದಿದ್ದ ಕೊಂಬೆನ್ನು ಮೊಳಕವನ್ನು ಬದಲು ಮೊಳಕ ಕೋಟೆ ಬಾಗಿಲು ಮೇಲ್ಮಾಡಿಯಿಂದ ಕೇಳಿತ್ತು. ದೀವಟಿ ಬೆಳಕು ಕಾಣಿಸ್ಕೊಂಡಿತ್ತು. ಆ ಬೆಳಕಲ್ಲಿ ವೇಲ್ಗಳನ್ನು ತುತಿಗಳು ಶೈನಿಂಗ್ ಆಗಿತ್ತು. ಬೆಂಡ್ ಮಾಡಿ ಹಾಕಿದ್ದ ಬಿಲ್ಲುಗಳಲ್ಲಿ ಬಾಣಗಳು ಹಾಕಿ ಹೊರಡೋಕ್ಕೆ ಸಿದ್ಧವಾಗಿತ್ತು. ಅವುಗಳ ಮಧ್ಯದಲ್ಲಿ ಒಂದು ಮನುಷ್ಯ ರೂಪ ಹೊರಗಡೆ ಬಂದಿತ್ತು. ಕುಡುಂಬಾಳೂರು ಯುವರಾಣಿಗೆ ಕೋಟೆ ಬಾಗಿಲು ತೆಗೆದು ಬಿಡೋಕ್ಕಾಗತ್ತೆ. ಆನೆಯನ್ನು ಆನೆ ಮೇಲೆ ಇರೋರು ಬಿಟ್ಟರೆ ಬೇರೆ ಯಾರನ್ನು ಹಿಂಬಾಲಿಸ್ಕೊಂಡು ಬಿಟ್ಟರೆ ಅವ್ರುಗಳು ತಕ್ಷಣ ಯಮಲೋಕ ಹೋಗಿ ಸೇರ್ತಾರೆ ಅಂತ ಹೇಳಿ ಆ ಮನುಷ್ಯ ರೂಪ ಗುಡುಗು ಥರ ಮೊಳಗಿ ಧ್ವನಿಯಲ್ಲಿ ಗರ್ಜನೆ ಇತ್ತು. ಇದನ್ನು ಕೇಳಿದ ತಕ್ಷಣ ಬೂದಿ ವಿಕ್ರಮಕೇಸರನ್ನ ಅವರುಗಳು ಜೊತೆ ಬಂದಿದ್ದ ಆಳುಗಳನ್ನು ಇನ್ನೂ ಸ್ವಲ್ಪ ಆ ಕಡೆ ಹೋದರು. ಕೋಟೆ ಬಾಗಿಲು ತೆಗಿಯೋಕ್ಕಾಯಿತು. ಅಗಳಿನ ಬ್ರಿಡ್ಜು ಇಳಿಯೋಕ್ಕಾಯಿತು. ಆನೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದಾಗ ಬ್ರಿಡ್ಜು ಹಂಗೆ ಶಬ್ದ ಆಯಿತು. ವಾನತಿಗೆ ಸ್ವಲ್ಪ ಭಯ ಉಂಟಾಯಿತು. ಆದರೆ ಆಪತ್ತ ಏನು ಬರಲಿಲ್ಲ. ಆನೆ ಅಗಳಿನ ಆ ಕಡೆಗೆ ಬಂದು ಸೇರಿತ್ತು. ತೆಗೆದಿದ್ದ ಬಾಗಿಲಿಂದ ಕೋಟೆ ಒಳಗೆ ಪ್ರವೇಶಿಸ್ತಿದ್ದು. ಮರುಕ್ಷಣವೇ ಆ ಬ್ರಿಡ್ಜು ತಿರುಗಾನೆ ಎತ್ತಕ್ಕಾಯಿತು. ಕೋಟೆ ಬಾಗಿಲು ಮುಚ್ಚಕ್ಕಾಯಿತು. ವಾನತಿ
ಹತ್ತಿದ್ದ ಆನೆಗೆ ಹತ್ರ ಚಿಕ್ಕಪಳುವೆಟ್ಟರಿನ ಆನೆ ಬಂದು ನಿಂತಿತ್ತು. ಯುವರಾಣಿ, ಬರಬೇಕು ಬರಬೇಕು, ನೀವು ನಿಮ್ಮ ದೊಡ್ಡ ತಂದೆ ತಡಿಸಿನ್ನು ಕೇಳದೆ ನೀವು ನನ್ನ ಅತಿಥಿಯಾಗಿ ಬರೋಕ್ಕೆ ಒಪ್ಪಿಕೊಂಡದ ಬಗ್ಗೆ ತುಂಬ ಸಂತೋಷ ಪಟ್ಟಿದ್ದೀನಿ. ನಿಮಗೆ ಇಲ್ಲಿ ಯಾವ ವಿಧವಾದ ಕೆಷ್ಟನೂ ಬರುತ್ತೆ ಅಂತ ಭಯ ಪಡಬೇಡಿ ಅಂತ ಹೇಳಿ ಚಿಕ್ಕ ಪಳುವೆಟ್ಟರೆ ಗಂಭೀರವಾಗಿ ಹೇಳಿದರು. ಅಯ್ಯ, ನನಗೆ ಅಂಥ ಭಯ ಏನೂ ಇಲ್ಲ. ನಾನು ಹೇಳಕ್ಕೆ ಬಂದಿದ್ದ ಸುದ್ದಿಗಳನ್ನ ಹೇಳಿದ ಮೇಲೆ ನನ್ನನ್ನು ನೀವು ಪಾದಾಳ ಸೆರೆಯಲ್ಲಿ ಹಾಕಿದ್ರೂ ನನಗೆ ಯೋಚನೆ ಇಲ್ಲ ಅಂತ ಹೇಳಿದರು. ಇಷ್ಟರಲ್ಲಿ 26ನೇ ಸಂಚಿಕೆ ಮುಗಿಯಿತು.